ನೀವು ಕೂಡ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ಖಂಡಿತ ಈ ಒಂದು ವಿಡಿಯೋನ ಫುಲ್ಲು ನೋಡ್ಲೇಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನೀವು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಸ್ಟೋರಿಗಾಗಿರ್ಬೋದು, ಲೈಕ್ ನ ಕೊಟ್ಟಿರ್ತೀರಾ, ಕಮೆಂಟ್ ನ ಕೊಟ್ಟಿರ್ತೀರಾ, ಹಾಗೇನೆ ರಿಪ್ಲೈನ ಮಾಡಿರ್ತೀರಾ, ವೋಟ್ ನ ಮಾಡಿರ್ತೀರಾ, ಈ ರೀತಿ ತುಂಬಾ ಆಕ್ಟಿವಿಟಿನ ಮಾಡಿರ್ತೀರಾ. ಪ್ರತಿಯೊಂದು ಆಕ್ಟಿವಿಟಿ ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಲ್ಲೇ ಸೇವ್ ಆಗಿರುತ್ತೆ. ಈ ಎಲ್ಲ ಆಕ್ಟಿವಿಟಿ ಡಾಟಾ ಸೇವ್ ಆಗಿರುತ್ತಲ್ಲ, ಆ ಒಂದು ಡಾಟಾನ ಯಾವ ರೀತಿ ನಾವು ನೋಡೋದು ಅಂತಕ್ಕಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಪ್ರೊಫೈಲ್ನ ಓಪನ್ ಮಾಡ್ಕೊಂಡು ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಯುವರ್ ಆಕ್ಟಿವಿಟಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಒಂದು ಯುವರ್ ಆಕ್ಟಿವಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇದಾಗಿ ಯಾವ ಒಂದು ಆಪ್ಷನ್ ಶೋ ಆಗುತ್ತೆ ಅಂದರೆ ಟೈಮ್ ಸ್ಪೆಂಟ್, ಅಂದರೆ ನೀವು ಇನ್ಸ್ಟಾಗ್ರಾಮ್ಗೋಸ್ಕರ ಡೈಲಿ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ ಅಂತಕ್ಕಂಥದ್ದನ್ನ ಇದು ಶೋ ಮಾಡುತ್ತೆ. ಹಾಗೆಯೇ ಎರಡನೇ ಆಪ್ಷನ್ ಬಂದು ಫೋಟೋಸ್ ಅಂಡ್ ವಿಡಿಯೋಸ್. ಇಲ್ಲಿ ನೀವು ಪ್ರೊಫೈಲ್ ಅಲ್ಲಿ ಯಾವ್ದಾದ್ರು ಒಂದು ಫೋಟೋಸ್ ಹಾಕಿದ್ರೆ, ವಿಡಿಯೋಸ್ ಹಾಕಿದ್ರೆ, ಪೋಸ್ಟ್ ಹಾಕಿದ್ರೆ, ಹೈಲೈಟ್ಸ್ ಹಾಕಿದ್ರೆ ಪ್ರತಿಯೊಂದು ಕೂಡ ಇಲ್ಲಿ ಸೇವ್ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ಆಪ್ಷನ್ ಶೋ ಆಗ್ತಕ್ಕಂಥದ್ದೇ ಇಂಟರಾಕ್ಷನ್. ಇದರಲ್ಲೇ ಪ್ರತಿಯೊಂದು ಕೂಡ ಡಾಟಾ ಸೇವ್ ಆಗ್ತಕ್ಕಂಥದ್ದು. ಇದರಲ್ಲಿ ಮೊದಲನೇ ಆಪ್ಷನ್ ಬಂದು ನಿಮಗೆ ಕಮೆಂಟ್ ಅಂತ ಇದೆ, ಲೈಕ್ ಅಂತ ಇದೆ, ಸ್ಟೋರಿ ರಿಪ್ಲೈ ಅಂತ ಇದೆ, ರಿವ್ಯೂ ಅಂತ ಇದೆ. ಕಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರೀಸೆಂಟ್ ಆಗಿ ಯಾವೆಲ್ಲ ಪೋಸ್ಟ್ಗಳಿಗೆ ನೀವು ರಿಪ್ಲೈನ ಮಾಡಿದ್ರೆ, ಕಮೆಂಟ್ನ ಕೊಟ್ಟಿದ್ರೆ ಪ್ರತಿಯೊಂದು ಕೂಡ ಇಲ್ಲಿ ಸೇವ್ ಆಗಿರುತ್ತೆ. ನೀವು ರೀಸೆಂಟ್ ಆಗಿ ಯಾವುದೆಲ್ಲ ಕಮೆಂಟ್ನ ಮಾಡಿದ್ರೆ ಪ್ರತಿಯೊಂದು ಕೂಡ ನೀವು ತೆಗೆದು ನೋಡ್ಬೋದು. ಹಾಗೆಯೇ ಎರಡನೇದಾಗಿ ಲೈಕ್ಸ್ ಅಂತ ಆಪ್ಷನ್ ಇದೆಯಲ್ಲ, ಈ ಒಂದು ಲೈಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರೀಸೆಂಟ್ ಆಗಿ ಯಾವೆಲ್ಲ ಪೋಸ್ಟ್ಗಳಿಗೆ ಲೈಕ್ನ ಮಾಡಿದ್ರೆ ಪ್ರತಿಯೊಂದು ಲೈಕ್ ಮಾಡಿರ್ತಕ್ಕಂಥ ಪೋಸ್ಟ್ಗಳು ಸಹ ಇಲ್ಲಿ ಶೋ ಆಗ್ತವೆ. ಇದರಿಂದ ಇನ್ನೊಂದು ಯೂಸ್ ಕೂಡ ಇದೆ. ನಾವು ಯಾವುದೋ ಒಂದು ವಿಡಿಯೋ ಇಷ್ಟ ಇರುತ್ತೆ, ಲೈಕ್ನ ಮಾಡಿರ್ತೀವಿ, ಆ ಒಂದು ವಿಡಿಯೋನ ಮತ್ತೆ ಸರ್ಚ್ ಮಾಡ್ತಾ ಇರ್ತೀವಿ, ಎಲ್ಲೂ ಸಹ ಸಿಗ್ತಾ ಇರೋದಿಲ್ಲ. ಸೊ ಅವಾಗ ಈ ಒಂದು ಯುವರ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ, ಇಂಟರಾಕ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಲೈಕ್ ಮಾಡಿರ್ತಕ್ಕಂಥ ವಿಡಿಯೋಸ್ಗಳ ಲಿಸ್ಟ್ನ ತೆಗೆದಾಗ ಅಲ್ಲೇ ನಿಮಗೆ ಆ ಒಂದು ವಿಡಿಯೋ ಸಿಗುತ್ತೆ ಫ್ರೆಂಡ್ಸ್. ಹಾಗೆಯೇ ನೆಕ್ಸ್ಟ್ ಸ್ಟೋರೀಸ್ಗೆ ರಿಪ್ಲೈ ಮಾಡಿರ್ತಕ್ಕಂಥ, ನೀವು ಯಾರೆಲ್ಲ ಸ್ಟೋರಿಗೆ ವೋಟ್ನ ಮಾಡಿರ್ತೀರಾ, ರಿಪ್ಲೈನ ಮಾಡಿರ್ತೀರಾ ಪ್ರತಿಯೊಂದು ಕೂಡ ಸೇವ್ ಆಗಿರುತ್ತೆ. ಹಾಗೆಯೇ ಕೊನೆಯದಾಗಿ ರಿವ್ಯೂ ಅಂತ ಆಪ್ಷನ್ ಇದೆ. ಈ ಒಂದು ರಿವ್ಯೂ ನಾನು ಯಾರಿಗೂ ಕೂಡ ಮಾಡಿಲ್ಲ, ಸೊ 0 ಇದೆ. ನೀವೇನಾದ್ರು ಮಾಡಿದ್ರೆ ಖಂಡಿತ ಶೋ ಆಗುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದೇ ನಮಗೆ ಅಕೌಂಟ್ ಹಿಸ್ಟರಿ ಆಪ್ಷನ್. ಇದರಲ್ಲಿ ನಾವು ನಮ್ಮ ಒಂದು ಪ್ರೊಫೈಲ್ ಸೆಟ್ಟಿಂಗ್ನ ಏನು ಮಾಡ್ತೀವಿ ಸೇಮ್ ಸೆಟ್ಟಿಂಗ್ ಇರುತ್ತೆ, ಇರೋದು ಅಕೌಂಟ್ನ ಫುಲ್ ಸೆಟ್ಟಿಂಗ್ ಇರುತ್ತೆ. ನೀವು ಬೇಕಾದ್ರೆ ಚೇಂಜ್ ಕೂಡ ಮಾಡ್ಕೊಬೋದು. ಮುಂದಿನ ಆಪ್ಷನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಮುಂದಿನ ಆಪ್ಷನ್ ಬಂದು ಯಾವುದಪ್ಪ ಅಂದರೆ ಐದನೇದಾಗಿ ರೀಸೆಂಟ್ ಸರ್ಚಸ್. ರೀಸೆಂಟ್ ಸರ್ಚಸ್ ಅಂದರೆ ನೀವು ಕೊನೆಯದಾಗಿ ಏನೆಲ್ಲ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ಡಾಟಾ ಕೂಡ ಸೇವ್ ಆಗಿರುತ್ತೆ. ನೀವು ಸನ್ನಿ ಲಿಯೋನ್ನೇ ಸರ್ಚ್ ಮಾಡಿರ್ತೀರೋ, ಅಥವಾ ದರ್ಶನ್ನೇ ಸರ್ಚ್ ಮಾಡಿರ್ತೀರೋ, ವಿರಾಟ್ ಕೊಹ್ಲಿ ಅವ್ರನ್ನೇ ಸರ್ಚ್ ಮಾಡಿರ್ತೀರೋ, ಪ್ರತಿಯೊಂದು ಯಾರನ್ನ ಸರ್ಚ್ ಮಾಡಿರೋ ಪ್ರತಿಯೊಂದು ಡಾಟಾ ಕೂಡ ಇಲ್ಲಿ ಸೇವ್ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಆಪ್ಷನ್ ಬಂದ್ರೆ ನಮಗೆ ಆರನೇದಾಗಿ ಲಿಂಕ್ ವಿಸಿಟೆಡ್ ಅಂತ ಶೋ ಆಗ್ತಿದೆ. ಅಂದ್ರೆ ನಿಮ್ಗೆ ಯಾರು ಒಂದು ಲಿಂಕ್ ನ ಕಳಿಸಿದೆ ಅಥವಾ ಬಯೋದಲ್ಲಿ ಲಿಂಕ್ ನ ಹಾಕಿರ್ತಾರೆ ನೋಡಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಲಿಂಕ್ ನ ಕ್ಲಿಕ್ ಮಾಡಿ ಆ ಒಂದು ವೆಬ್ಸೈಟ್ ನ ಓಪನ್ ಮಾಡಿರ್ತಾರಲ್ಲ, ಪ್ರತಿಯೊಂದು ಆ ಒಂದು ಡಾಟಾ ಕೂಡ ಇಲ್ಲಿ ಸೇವ್ ಆಗಿರುತ್ತೆ. ಏಳನೇದಾಗಿ ಬಂದ್ರೆ ನಮಗೆ ಅಚೀವ್ಡ್, ಅಂದ್ರೆ ನಾವು ಯಾವ ಒಂದು ಪೋಸ್ಟ್ಗಳನ್ನೆಲ್ಲ ಅಚೀವ್ ಮಾಡಿದೀವಿ, ವಿಡಿಯೋಸ್ನ ಅಚೀವ್ ಮಾಡಿದೀವಿ, ಸ್ಟೋರಿನ ಅಚೀವ್ ಮಾಡಿದ್ರೆ ಅದು ಕೂಡ ಇಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಅದು ಕೂಡ ಡೇಟ್ ವೈಸ್, ನೀವು ಯಾವ ಒಂದು ಡೇಟಲ್ಲಿ ಯಾವತ್ತು ಅಚೀವ್ ಮಾಡಿರ್ತೀರಾ ಅಂತಕ್ಕಂಥದ್ದು ಕೂಡ ಇಲ್ಲಿ ಸೇವ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ರೀಸೆಂಟ್ಲಿ ಡಿಲೀಟೆಡ್ ಅಂತ ಆಪ್ಷನ್ ಇದೆ. ಅಂದ್ರೆ ನೀವು ರೀಸೆಂಟ್ ಆಗಿ ಯಾವುದೇ ಒಂದು ಪೋಸ್ಟ್ಗಳನ್ನ, ಫೋಟೋಸ್ನ, ರೀಲ್ಸ್ನ ಡಿಲೀಟ್ ಮಾಡಿದ್ರೆ ಅದು ಕೂಡ ಇಲ್ಲಿ ಶೋ ಆಗುತ್ತೆ. ಹಾಗೆಯೇ ಕೊನೆಯದಾಗಿ ಬಂದರೆ ಡೌನ್ಲೋಡ್ ಯುವರ್ ಇನ್ಫಾರ್ಮೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಜಿಮೇಲ್ ಅಡ್ರೆಸ್ನ ಆ್ಯಡ್ ಮಾಡಿದ್ರೆ ಆ ಒಂದು ಜಿಮೇಲ್ಗೆ ಏನಾಗುತ್ತೆ, ನಿಮ್ಮ ಒಂದು ಅಕೌಂಟ್ ಹಿಸ್ಟರಿ ಇನ್ಫಾರ್ಮೇಷನ್ ಡೌನ್ಲೋಡ್ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ಆಕ್ಟಿವಿಟಿ ಮಾಡಿರ್ತೀವ ಪ್ರತಿಯೊಂದು ಆಕ್ಟಿವಿಟಿ ಕೂಡ ಸೇವ್ ಆಗಿರುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅವ್ರು ಅಂದ್ಕೊಂಡಿರ್ತಾರೆ ಯಾವುದೇ ಒಂದು ಡಾಟಾಗಳು ಸಹ ಸೇವ್ ಆಗಿರೋದಿಲ್ಲ ಅಂದ್ಕೊಂಡಿರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಡಾಟಾನ ಯಾವ ರೀತಿ ತೆಗೆದು ನೋಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸಾಧ್ಯವಾದಷ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.